ದಕ್ಷಿಣ ಭಾರತದ ಆಭರಣ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್ ಇದೀಗ ತನ್ನ ಐಪಿಒ ಮೂಲಕ ಷೇರು ಮಾರುಕಟ್ಟೆಯನ್ನ ಪ್ರವೇಶಿಸಲು ಸಜ್ಜಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ಕುರಿತು ಅಧಿಕೃತ ಮಾಹಿತಿಯನ್ನ ಹಂಚಿಕೊಳ್ಳಲಾಯಿತು. ಚಿನ್ನ, ಬೆಳ್ಳಿ ಹಾಗೂ ವಜ್ರಾಭರಣಗಳ ಚಿಲ್ಲರೆ ಮಾರಾಟದಲ್ಲಿ ಮುಂಚೂಣಿಯಲ್ಲಿರುವ ಕಂಪನಿಯು 2026ರ ಮಾರ್ಚ್ 31ರ ಅಂಕಿಅಂಶಗಳ ಪ್ರಕಾರ ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕ ಮತ್ತು ಪುದುಚೇರಿಯ 51 ನಗರಗಳಲ್ಲಿ ಒಟ್ಟು 61 ಮಳಿಗೆಗಳ ಬೃಹತ್ ಜಾಲವನ್ನು ಹೊಂದಿದೆ. ಆಗಸ್ಟ್ 17ರಿಂದ ಆಗಸ್ಟ್ 19ರವರೆಗೆ ಐಪಿಒ ಖರೀದಿಗೆ ತೆರೆದಿರುತ್ತದೆ. ಪ್ರತಿ ಷೇರಿಗೆ 190ರಿಂದ 201 ರೂಪಾಯಿ ನಿಗದಿಪಡಿಸಲಾಗಿದೆ. ಒಂದು ಲಾಟ್ 74 ಷೇರುಗಳನ್ನು ಒಳಗೊಂಡಿರುತ್ತೆ. ಒಟ್ಟು ಐಪಿಒ ಗಾತ್ರ 1700 ಕೋಟಿ ಇದ್ದು, ಇದರಲ್ಲಿ 1200 ಕೋಟಿ ಮೌಲ್ಯದ ಹೊಸ ಷೇರುಗಳ ಬಿಡುಗಡೆ ಹಾಗೂ 500 ಕೋಟಿವರೆಗಿನ ಆಫರ್ ಫಾರ್ ಸೇಲ್ ಒಳಗೊಂಡಿದೆ. ಟೈರ್ 2 ಮತ್ತು ಟೈರ್ 3 ನಗರಗಳಲ್ಲಿನ ಬಲವಾದ ಜಾಲವು ಲಲಿತಾ ಜ್ಯುವೆಲರಿಯ ಪ್ರಮುಖ ಸಾಮರ್ಥ್ಯಗಳಲ್ಲಿ ಒಂದಾಗಿದೆ. ಒಟ್ಟು 61 ಮಳಿಗೆಗಳ ಪೈಕಿ 45 ಮಳಿಗೆಗಳು ಇದೇ ಶ್ರೇಣಿಯ ನಗರಗಳಲ್ಲಿವೆ. ಕಂಪನಿಯ ಒಟ್ಟು ಆದಾಯದ 60.25% ಪಾಲು ಇಲ್ಲಿಂದಲೇ ಬರುತ್ತಿದೆ. नमस्ते, ललिता ज्वेलरी आईपीओ लॉन्च कर रहे हैं और ये 17th, 18th, 19th 3 दिन के लिए आईपीओ खुलेगा। और ललिता ज्वेलरी साउथ बेस कंपनी है और हम पूरा साउथ में काम करते हैं। आंध्रा, तेलंगाना, तमिलनाडु, कर्नाटका और एक शोरूम पांडिचेरी में भी है और हमारी 61 शोरूम है और रिटेल करते हैं हम।